ಕ್ಷೇತ್ರದಲ್ಲಿ ಅನೇಕ ಕಾರ್ಯಕ್ರಮಗಳು ಇವತ್ತು ಸಮಯ ನಿಗದಿ ಮಾಡಿದರು. ಕ್ಷೇತ್ರದ ಮುಖಂಡರು ದೇವಸ್ಥಾನದ ಕಾರ್ಯಕ್ರಮಗಳು, ಗೃಹಪ್ರವೇಶಗಳು, ಮತ್ತಷ್ಟು ವೈಯಕ್ತಿಕ ಕಾರ್ಯಕ್ರಮಗಳಿಗೆ ಭೇಟಿ ಕೊಡೋಕ್ಕಾಗಿರಲಿಲ್ಲ ರಾಜ್ಯ ಪ್ರವಾಸದ ಒತ್ತಡದಿಂದ. ಆ ಹಿನ್ನೆಲೆಯಲ್ಲಿ ಇವತ್ತು ಕ್ಷೇತ್ರದ ಕಸ್ಬಾ ಮತ್ತು ಕೈಲಾಂಚ ಹೋಬಳಿಗೆ ಸೇರಿದಂತೆ ಅನೇಕ ಗ್ರಾಮಗಳಿಗೆ ಭೇಟಿ ಕೊಡಲಿಕ್ಕೆ ಬಂದಿದೆ. ಸರ್, ಈಗ ರಾಜ್ಯದಲ್ಲಿ ಎರಡು ಕಡೆ ಬೈ ಎಲೆಕ್ಷನ್ ನಡೀತಾ ಇದೆ. ಯಾಕೋ JDS ಅಂತರ ಕಾಯ್ಕೊಂಡಿದೆ ಅಂತ ಅನ್ಸುತ್ತೆ. ನಾಮಿನೇಷನ್ಗೂ ಯಾರು ಕೂಡ ರಾಜ್ಯ ನಾಯಕರು JDS ಇಲ್ಲ, ಬಹುಶಃ ತಾವು ನೋಡ್ದಂಗಿಲ್ಲ. ನಾನು ಕೂಡ ಡೆಲ್ಲಿನಲ್ಲಿ ಮೊನ್ನೆ ಕುಮಾರಣ್ಣ ಅವ್ರ ಜೊತೆ ಯುಗಾದಿ ಹಬ್ಬವನ್ನು ಅಲ್ಲೇ ಆಚರಣೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಮಟ್ಟದ ನಾಯಕರು ನಿರಂತರವಾಗಿ ಸನ್ಮಾನ್ಯ ಕುಮಾರಣ್ಣ ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ. ಕುಮಾರಣ್ಣ ಅವ್ರದ್ದು ಕೂಡ ಡೈಲಿ ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ. 30ನೇ ತಾರೀಕು ಬಳಿಕ ಅವರು ಕೂಡ ಉಪಚುನಾವಣೆಯಲ್ಲಿ ಹೋಗಿ ಭಾಗಿಯಾಗ್ತಕ್ಕಂಥದ್ದನ್ನ ತಾವು ಕೂಡ ನೋಡ್ತೀರಿ. ಆದರೆ ಒಂದು ನಮ್ಮ ಈ ಬಾಗಲಕೋಟೆಗೆ ಸಂಬಂಧಪಟ್ಟಂತೆ ಅಥವಾ ದಾವಣಗೆರೆ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಮ್ಮ JDSನ ನಾಯಕರುಗಳು ಕೂಡ ನಾಮಿನೇಷನ್ ಫೈಲಿಂಗ್ ಆದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಉಪಸ್ಥಿತರಿದ್ದರು. ಆಮೇಲೆ ಇಲ್ಲಿ ಯಾವುದೇ ರೀತಿ ಯಾರನ್ನೂ ಬಿಟ್ಟು ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಈಗ ನಮ್ಮ ಮಿತ್ರ ಪಕ್ಷ ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಜನತಾದಳ ಪಕ್ಷ ಇರ್ಬೋದು, ಒಂದು ಆತ್ಮೀಯವಾದಂಥ ಒಂದು ಸಂಬಂಧ ಇಟ್ಕೊಂಡಿದ್ದೀವಿ. ಆರೋಗ್ಯಕರವಾದಂಥ ಒಂದು ಸಹಕಾರವನ್ನು ಒಬ್ರಿಗೊಬ್ರು ಕೊಟ್ಕೊಂಡು ಹೋಗ್ತಕ್ಕಂಥದ್ದು ಮುಂದಿನ ರಾಜ್ಯದ ಹಿತದೃಷ್ಟಿಯಿಂದ ಇದು ನಮ್ಮ ಒಂದು ಜವಾಬ್ದಾರಿ ಇದೆ. ಅದನ್ನು ನಾವು ನಿರ್ವಹಿಸ್ತೀವಿ, ಅದರಲ್ಲಿ ಯಾವುದೇ ಅನುಮಾನ ಬೇಡ. ರಾಜ್ಯದ ಹಣವನ್ನು ನನಗೆ ಒಂದು ಅರ್ಥ ಆಗಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿಗಳು ಅಥವಾ ಕೇರಳಕ್ಕೆ ಮುಖ್ಯಮಂತ್ರಿಗಳು ಅಂತ. ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ಅತಿವೃಷ್ಟಿ ಆಯಿತು, ಭಾಳ ಧಾರಾಕಾರವಾಗಿ ಮಳೆ ಸುರಿತು. ರೈತರು ಬೆಳೆದಂಥ ಬೆಳೆ ಏನಿತ್ತು ಸಂಪೂರ್ಣವಾಗಿ ನಾಶ ಆಯಿತು. ಆ ಸಂದರ್ಭದಲ್ಲಿ ನಾನು ಬೀದರ್ಗೆ ಹೋಗಿದ್ದೆ, ಯಾದಗಿರಿಗೆ ಹೋಗಿದ್ದೆ, ರಾಯಚೂರಿಗೆ ಹೋಗಿದ್ದೆ, ಕಲಬುರಗಿಗೆ ಹೋಗಿದ್ದೆ. ಅವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪರಿಹಾರವನ್ನು ರೈತರಿಗೆ ಕೊಡಿ ಅಂತಕ್ಕಂಥದ್ದು ಕೇಳಿದಂಥ ಸಂದರ್ಭದಲ್ಲಿ ಅವತ್ತು ಪಾಪ ಮಾನ್ಯ ಮುಖ್ಯಮಂತ್ರಿಗಳಿಗೆ ರೈತರ ಕೂಗು ಕೇಳಲಿಲ್ಲ, ನಮ್ಮ ನಾಡಿನ ರೈತರ ಕೂಗು. ಆದರೆ ಇವತ್ತು 10 ಕೋಟಿ ಭೂಕುಸಿತ ಆಗಿ ಏನು ಪಾಪ ಆ ಭಾಗದಲ್ಲಿ ಒಂದಷ್ಟು ಜನಕ್ಕೆ ಸಮಸ್ಯೆಗಳು ಉಂಟಾಯಿತು. ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು, ಅಲ್ಲಿರ್ತಕ್ಕಂಥ ಸರ್ಕಾರಗಳು ಇದಕ್ಕೆ ಪರಿಹಾರವನ್ನು ಘೋಷಣೆ ಮಾಡಬೇಕಾ ಅಥವಾ ನಮ್ಮ ರಾಜ್ಯದ ಬೊಕ್ಕಸದ ಹಣವನ್ನು ಮತ್ತೊಂದು ರಾಜ್ಯಕ್ಕೆ ಕೊಡ್ತಕ್ಕಂಥದ್ದು ಬಹುಶಃ ಅವರ ಒಂದು ಕುರ್ಚಿಯನ್ನು ಮತ್ತಷ್ಟು ಭದ್ರಪಡಿಸ್ಕೊಳ್ಳೋದಕ್ಕೋಸ್ಕರ ಕೇಂದ್ರದ ನಾಯಕರನ್ನ ಮತ್ತಷ್ಟು ವಿಶ್ವಾಸ ಸಂಪಾದನೆ ಮಾಡೋಕ್ಕಂಥ ನಿಟ್ಟಿನಲ್ಲಿ ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳಿಗೆ ತೀರ್ಮಾನ ತಗೊಂಡಿದ್ದಾರೇನೋ ಅಂತಕ್ಕಂಥದ್ದು ನನ್ನ ಭಾವನೆ. GT ದೇವೇಗೌಡರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಸರ್, ನಾನು ಇನ್ನೂ ಪಕ್ಷ ಬಿಟ್ಟಿಲ್ಲ, ಮುಂದೆ ಕೂಡ ನಾನು JDSನಲ್ಲಿ ಸ್ಪರ್ಧೆ ಮಾಡ್ತೀನಿ, ಅದು ಚಾಮುಂಡೇಶ್ವರಿಯಿಂದ ಅಂತೇಳಿ. ಇಲ್ಲಿ ಅದು ಮುಂದೆ ಕಾಲ ಬಂದಾಗ ಎಲ್ಲವೂ ಕೂಡ ನಿರ್ಣಯ ಆಗ್ತದೆ. ಈಗ ಅವ್ರು ಹೇಳದಂತೆ ಕಳೆದ ಚುನಾವಣೆಯಲ್ಲಿ ಜನತಾದಳ ಪಕ್ಷದ ಚಿಹ್ನೆ ಅಡಿ ಮಾನ್ಯ GT ದೇವೇಗೌಡರು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಾರೆ, ಜನ ಆಶೀರ್ವಾದ ಮಾಡಿದ್ದಾರೆ. ಅಂತಿಮವಾಗಿ ಮುಂದೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಏನೇನು ಇತ್ಯರ್ಥಗಳಾಗಬೇಕು, ತೀರ್ಮಾನಗಳಾಗಬೇಕು, ಪಕ್ಷದ ವರಿಷ್ಠರು ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ತಗೋತಾರೆ. ಕೇಂದ್ರ ಸರ್ಕಾರ ಏತ ನೀರಾವರಿಗೆ ಅಷ್ಟು ಅಂತ ಇದೆ. ಈಗ ಮೇಕೆದಾಟಿಗೆ ಏನಾದ್ರು ಕೊಡುತ್ತಾ? ಎತ್ತಿನ ಹೊಳೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೆನೆಗುದ್ದಿಗೆ ಬಿದ್ದಂಥ ಆ ಒಂದು ಪ್ರಾಜೆಕ್ಟ್ಗೆ ಮತ್ತೊಮ್ಮೆ ಮರುಜೀವ ಕೊಡ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಸದನದ ಒಳಗಡೆ ಕಲಾಪದಲ್ಲಿ ಅಂಗಲಾಚಿ ಬೇಡದಂಥದ್ದನ್ನು ಬಹುಶಃ ಇಡೀ ರಾಜ್ಯ ನೋಡಿದೆ, ಇಡೀ ದೇಶ ನೋಡಿದೆ. ಆ ಒಂದು ಹಿರಿತನಕ್ಕೆ ಮತ್ತು ಅವರ ಒಂದು ಅನುಭವಕ್ಕೆ ಗೌರವ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೇಂದ್ರದ ನಾಯಕರುಗಳು ಕೇಂದ್ರ ಸರ್ಕಾರದ ಕಡೆಯಿಂದ ಎತ್ತಿನೊಳೆ ಪ್ರಾಜೆಕ್ಟ್ಗೇನೋ ಕ್ಲಿಯರೆನ್ಸ್ ಕೊಟ್ಬಿಟ್ಟಿದ್ದಾರೆ. ಆದರೆ ನೀವು ಇವತ್ತು ಮೇಕೆದಾಟು ವಿಚಾರ ಕೇಳಿದ್ರಿ. ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರಾಜ್ಯದಲ್ಲಿ ನೀರಾವರಿ ನೆನೆಗುದ್ದಿಗೆ ಬಿದ್ದಿರ್ತಕ್ಕಂಥ ವಿಚಾರಗಳಲ್ಲಿ ಜನತಾದಳ ಪಕ್ಷ ನಮ್ಮದೇ ಆದಂಥ ಕಮಿಟ್ಮೆಂಟ್ ಇಟ್ಕೊಂಡಿದ್ದೀವಿ. ಎತ್ತಿನೊಳೆ ಪ್ರಾಜೆಕ್ಟ್ನಲ್ಲಿ ಆ ಕಮಿಟ್ಮೆಂಟ್ನ ನಾವು ತೋರಿಸಿದ್ದೇವೆ ಮಾನ್ಯ ದೇವೇಗೌಡರು ಸಾಹೇಬ್ರ ಮೂಲಕ. ಈಗ ಮೇಕೆದಾಟು ನಾನು ಕೇಳ್ತಕ್ಕಂಥದ್ದು ಇಷ್ಟೇ, ಇಲ್ಲಿ ಯಾರೋ ಪಾಪ ನಮ್ಮ ಜಿಲ್ಲೆನಲ್ಲೂ ಪಾದಯಾತ್ರೆ ಮಾಡ್ಕೊಂಡು ಉಳ್ಳಾಡ್ಕೊಂಡು ಹೋದರು. ಆದರೆ ಅಂತಿಮವಾಗಿ ಏನಾಯಿತು, ಮೇಕೆದಾಟಿನ ವಿಚಾರವಾಗಿ ನಾನು ಕೇಳ್ತಕ್ಕಂಥದ್ದು ಇಷ್ಟೇ, ಕೇಂದ್ರ ಸರ್ಕಾರದಿಂದ ಯಾವ ಒಂದು ಸಹಕಾರ ಸಿಕ್ಕಬೇಕು ಮೇಕೆದಾಟಿಗೆ, ಅದು ಮಾನ್ಯ ಕುಮಾರಣ್ಣ ಅವರು, ಮಾನ್ಯ ದೇವೇಗೌಡರು ಸಾಹೇಬರು ನಮ್ಮ ಪಕ್ಷ ಬದ್ಧ, ಅದು ಕೊಡಿಸ್ತಕ್ಕಂಥದ್ದಕ್ಕೆ ನಾವು ಬದ್ಧ. ಆದರೆ ಇವತ್ತು ಇಲ್ಲೇನು DMK ಮತ್ತು ಕಾಂಗ್ರೆಸ್ಸು ಇಬ್ಬರು ಸೇರಿ ಸರ್ಕಾರ ರಚನೆ ಮಾಡಿದಾರಲ್ಲ ತಮಿಳ್ನಾಡಿನಲ್ಲಿ,
INDA ಮಿತ್ರಕೂಟದಲ್ಲಿ ಇರ್ತಕ್ಕಂಥವ್ರು ಇದೇ ಕಾಂಗ್ರೆಸ್ನ ಪಕ್ಷ. ದಯಮಾಡಿ ಆ ಮುಖ್ಯಮಂತ್ರಿಗೆ ಇಲ್ಲಿರ್ತಕ್ಕಂಥ ನಮ್ಮ ಉಪಮುಖ್ಯಮಂತ್ರಿಗಳು ಸುಮ್ಮನೆ ಡೆಲ್ಲಿಗೆ 106 ಸಲ ಪ್ರವಾಸ ಮಾಡೋದಕ್ಕಿಂತ ಒಂದು ಪಾಪ ಪ್ರೈವೇಟ್ ಫ್ಲೈಟ್ ಹಾಕ್ಕೊಂಡು ಅತ್ಲಾಗ ಚೆನ್ನೈಗೆ ಹೋಗಿ ಕೂತ್ಕೊಂಡು DMKಯ ಮುಖ್ಯಮಂತ್ರಿಗಳು ಸ್ಟಾಲಿನ್ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಒಂದು NOC ತಗೊಬರ್ಲಪ್ಪ. ಅವರೇ ಅಲ್ವಾ ಅಲಯನ್ಸ್ ಪಾರ್ಟ್ನರು, NOC ತಗೊಂಬರಲಿ. ಮಾಣೆ ದಿನವೇ ಕೇಂದ್ರ ಸರ್ಕಾರದಿಂದ ಕ್ಲಿಯರೆನ್ಸ್ ಕೊಡ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರು, ದೇವೇಗೌಡರು ಸಾಹೇಬರು ಹೋರಾಟ ಮಾಡ್ತೇವೆ. ಸರ್, ಈಗ ದೇವೇಗೌಡರನ್ನ ಮತ್ತೆ ರಾಜ್ಯಸಭಾ ಸದಸ್ಯ ಸ್ಥಾನಕ್ಕೆ ನೇರವಾಗಿ ಆಯ್ಕೆ ಮಾಡಬೇಕು ಅಂತ ಇಂಡಿಯಾ ಪಕ್ಷ ಕೂಡ ತೀರ್ಮಾನ ಮಾಡಿದೆ. ಇಲ್ಲ, ನನಗೆ ಗೊತ್ತಿದ್ದಂಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೇನು ಹೆಚ್ಚಿನ ಮಾಹಿತಿ ಇಲ್ಲ. ಅಂದರೆ ಇದೆಲ್ಲವೂ ಕೂಡ ಕೇಂದ್ರದ ನಾಯಕರಿಗೆ ಬಿಟ್ಟಿರ್ತಕ್ಕಂಥ ಚರ್ಚೆ. ಇದು ನನ್ನವರೆಗೂ ಕೂಡ ಈ ಚರ್ಚೆ ಇಲ್ಲಿವರೆಗೂ ನನ್ನ ಗಮನಕ್ಕೇನು ಬಂದಿಲ್ಲ. ಈ ಚರ್ಚೆ ನಮ್ಮ ಪಕ್ಷದ ಕಡೆಯಿಂದನೂ ಕೂಡ ಇಲ್ಲಿವರೆಗೂ ನಾವು ಯಾವುದೇ ಚರ್ಚೆ ಮಾಡಿಲ್ಲ. ಮತ್ತೆ ರಾಜ್ಯ ಪ್ರವಾಸ ಮಾಡುವಂಥದ್ದು ಯಾವಾಗ ಆರಂಭ ಮಾಡಬೇಕು? ಅಲ್ಲ, ಪ್ರವಾಸ ನಿರಂತರವಾಗಿ ನಡೀತಾ ಇದೆ. ನಾಳೆ HD ಕೋಟೆಗೆ ಹೋಗ್ತಾ ಇದ್ದೇನೆ. ಅಲ್ಲಿಂದ ಇನ್ನೂ ಅನೇಕ ಕ್ಷೇತ್ರಗಳು, ಇನ್ನೂ ನಾನು ಚಳ್ಳಕೆರೆ ಭಾಗಕ್ಕೆ ಹೋಗಿಲ್ಲ, ಇಲ್ಲೆಲ್ಲ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದಿದೆ. ಪ್ರವಾಸ ನಿರಂತರವಾಗಿ ಸಾಗ್ತಾ ಇರ್ತದೆ. ಪಕ್ಷ ಸಂಘಟನೆ ಅಂತಕ್ಕಂಥದ್ದು ನಿಂತು ನೀರಲ್ಲ. ಹಾಗಾಗಿ ಇದು ಒಂದು ರೀತಿ ಹರಿತಾ ಇರ್ತಕ್ಕಂಥ ಸಮುದ್ರ ಇದ್ದಂಗೆ. ಸಂಘಟನೆ ದೃಷ್ಟಿಯಿಂದ ನಿಖಿಲ್ ಕುಮಾರಸ್ವಾಮಿ ಈ ಪಕ್ಷದ ಕಾರ್ಯಕರ್ತನಾಗಿ ಸದಾಕಾಲ ಪಕ್ಷ ಕಟ್ತಕ್ಕಂಥ ನಿಟ್ಟಿನಲ್ಲಿ ಯಾವಾಗಲೂ ತಯಾರಿರ್ತಾರೆ. ಜಿಲ್ಲೆಗೆ ಒತ್ತು ಕೊಡಬೇಕು ಅಂತೇಳಿ ಕೂಡ ಕಾರ್ಯಕರ್ತರು ಒತ್ತಾಯ ಮಾಡ್ತಾ ಇರುವಂಥದ್ದು ಸರ್. ಹೆಚ್ಚಿನ ಅವಕಾಶವನ್ನು ಇಲ್ಲಿಗೆ ಕೊಡಬೇಕು ಅಂತ ಹೇಳಿ. ಸತ್ಯ, ತಪ್ಪೇನಿಲ್ಲ. ಯಾಕೆಂದರೆ ಈ ಜಿಲ್ಲೆಯ ಜನ ಸನ್ಮಾನ್ಯ ದೇವೇಗೌಡರನ್ನ, ಕುಮಾರಣ್ಣನ ರಾಜಕೀಯವಾಗಿ ಅತಿ ಹೆಚ್ಚು ಶಕ್ತಿಯನ್ನು ತುಂಬಿಸಿ ಬೆಳೆಸಿರ್ತಕ್ಕಂಥ ಜಿಲ್ಲೆಯ ಜನತೆ, ಮುಖಂಡರುಗಳು, ಕಾರ್ಯಕರ್ತರು ನಿರಂತರವಾಗಿ ಇತ್ತೀಚಿನ ದಿನಗಳಲ್ಲಿ ನಾನು ಹೆಚ್ಚಾಗಿ ಅವ್ರನ್ನೇನು ಭೇಟಿ ಮಾಡಿ ಚರ್ಚೆಯನ್ನು ಮಾಡ್ತಾ ಇದ್ದೇನೆ. ಅವರಲ್ಲಿರ್ತಕ್ಕಂಥ ಭಾವನೆ ಇಷ್ಟೇ. ಹೆಚ್ಚಾಗಿ ನೀವು ರಾಜ್ಯ ಒಂದು ಕಡೆ ಇರ್ಬೋದು, ಆದರೆ ಹೆಚ್ಚಾಗಿ ರಾಮನಗರ, ಚನ್ನಪಟ್ಟಣ, ಮಾಗಡಿ, ಕನಕಪುರ ಈ 4 ಕ್ಷೇತ್ರಗಳಲ್ಲೂ ಹೆಚ್ಚಾಗಿ ನೀವು ಪ್ರವಾಸವನ್ನು ಮಾಡಬೇಕು, ನಮ್ಮ ಜೊತೆ ಇನ್ನೆಚ್ಚು ನಿರಂತರ ಸಂಪರ್ಕವನ್ನು ಇಟ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ಇವತ್ತು ಕಾರ್ಯಕರ್ತರು ನಮ್ಮ ಮುಂದೆ ಏನಿಟ್ಟಿದ್ದಾರೆ. ಅವರ ಆದೇಶವೇ ಅಂತಿಮ. ಅದಕ್ಕೆ ತಲೆಬಾಗಿ ಕೆಲಸ ಮಾಡ್ತೇನೆ. ಥ್ಯಾಂಕ್ ಯು.